ಇನ್ನು ಬಿಜೆಪಿ ನಾಯಕರ ಆಂತರಿಕ ಕಲಹದಿಂದ ಕಾಂಗ್ರೆಸ್ ಪರ ಅಡ್ಡ ಮತದಾನ ಆಗಿದೆ. ವಿಜಯೇಂದ್ರ ಆರ್ ಅಶೋಕ್ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣವನ್ನ ಮಾಡಲಿ, ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಪರಿಷತ್ತು ಚುನಾವಣೆಗೂ ಮುನ್ನ 63 ಶಾಸಕರನ್ನ ಕರೆಸಿ ಬಿಗಿ ಮಾಡಬೇಕಾಗಿತ್ತು. ವಿಜಯೇಂದ್ರರ ಅಭ್ಯರ್ಥಿ ಸೋಲಿಗೆ ಅಶೋಕ್ ಯತ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಉಚ್ಚಾಟಿತ ಶಾಸಕ ಸೋಮಶೇಖರ್ ಮಾಡಿರುವಂತಹ ಆರೋಪ ಇದು. ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿ ನಾಯಕರ ಆಂತರಿಕ ಕಲಹದಿಂದ ಕಾಂಗ್ರೆಸ್ ಪರ ಅಡ್ಡ ಮತದಾನ ಆಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆರ್ ಅಶೋಕ್ ರವರು ವಿಜೇಂದ್ರನ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅಶೋಕು ಮತ್ತು ವಿಜೇಂದ್ರನ ಇಬ್ಬರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ಎಲ್ಲಿ ಧರ್ಮಸ್ಥಳದಲ್ಲಿ 63 ಜನ ಎಮ್ ಎಲ್ ಎಗಳು ಇದು ಮಾಡೋದು ಬೇಡ, ಇದು ಅವರಿಬ್ಬರನ್ನೇ ಕರ್ಕೊಂಡೋಗಿ ಮಾಡಿದ್ರೆ ಸಾಕಾಯ್ತು. ಬೇರೆ ಯಾರು ಮಾಡೋದು ಬೇಡ ಅಲ್ವಾ? 63 ಜನ ಎಮ್ ಎಲ್ ಎಗಳು ಹಾಕಿ ಇವರೇ ಕರ್ಕೊಂಡೋಗಿ ಇವರಿಬ್ಬರನ್ನ ಮಾಡಿಸಿದ್ರೆ ಸಾಕು. ಏನಾಗ್ತದೆ, ಇವರೆಲ್ಲ ಸಸ್ಪೆನ್ಷನ್ ಮಾಡಿ ಯಾರ ಮೇಲೆ ಗೂಬೆ ಕುಣಿಸ್ತಕ್ಕಂಥದ್ದು, ಯಾರ ಮೇಲೂ ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. 100% ಅದೇ ಥರ ಆಗಿದೆ. ಇವರಿಬ್ಬರು ಒಟ್ಟಿಗೆ 62 ಜನ ಎಮ್ ಎಲ್ ಎಗಳನ್ನ ಕರೆಸಿ ಒಂದು ಕಡೆ ಮಾತನಾಡಿ ಬಿಗಿ ಮಾಡಿ ಅದನ್ನು ಆ್ಯಕ್ಷನ್ನ ಮಾಡಬೇಕಾಗಿತ್ತು ನನ್ನ ಪ್ರಕಾರ. ಇನ್ನು ಇದೇ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಕೂಡ ಎಸ್.ಟಿ. ಸೋಮಶೇಖರ್ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಆಂತರಿಕ ಕಲಹಕ್ಕೆ ಶೋಭಾ ಕರಂದ್ಲಾಜೆ ಕಾರಣ, ಬೇರೆ ಯಾವ ಶಾಸಕರು ಅಲ್ಲ ಅಂತ ಹೇಳಿದ್ದಾರೆ. ವಿಜೇಂದ್ರ ಅಧ್ಯಕ್ಷ ಆಗಿರೋದನ್ನ ಸಹಿಸೋದಿಕ್ಕೆ ಅವರಿಂದ ಆಗ್ತಾ ಇಲ್ಲ ಅಂತ ಹೇಳಿ ಎಸ್.ಟಿ. ಸೋಮಶೇಖರ್ ಅವರು ಹೇಳಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಎಸ್.ಟಿ. ಸೋಮಶೇಖರ್ ಅವರು ಬಾಂಬ್ ಸಿಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶೋಭಾ ಕರಂದ್ಲಾಜೆ ಆಣೆ ಪ್ರಮಾಣ ಮಾಡಿಸಬೇಕು, ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಿಸಿದ್ರೆ ಇವರ ನಿಜ ಬಣ್ಣ ಬಯಲಾಗುತ್ತೆ ಅಂತ ಹೇಳಿ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಎಸ್.ಟಿ. ಸೋಮಶೇಖರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಳವಣಿಗೆ ನಡೀತಾ ಇದೆ. ಶೋಭಾ ಮೇಡಮ್ಗೆ ವಿಜೇಂದ್ರ ಕಂಡ್ರು ಅಸೂಯೆ. ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಶೋಭಾ ಮೇಡಮ್ ಸಹಿಸಕ್ಕಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಆರ್ ಅಶೋಕರಿಗೂ ಕೂಡ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆಗೆ ಅಸೂಯೆ. ಇವರಿಬ್ಬರನ್ನೂ ಕೂಡ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರಾಲೋಚನೆಯನ್ನು ಮಾಡಿ ಇವತ್ತೆಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬೆಳವಣಿಗೆಗೆ ಶೋಭಾ ಕರಂದ್ಲಾಜೆ ಮೂಲ ಕಾರಣ. ಇವರಿಬ್ಬರನ್ನೂ ರಾಜಕೀಯವಾಗಿ ಮುಗಿಸಿದ್ರೆ ನಾನು ರಾಜಕೀಯವಾಗಿ ಇನ್ನೂ ಮೇಲ್ ಬರ್ಬೋದು ಅಂತಕ್ಕಂಥ ಆಕಾಂಕ್ಷೆಯನ್ನ ಈ ಅಮ್ಮ ಇಟ್ಕೊಂಡಿದ್ದಾಳೆ. ದಯವಿಟ್ಟು 62 ಜನನ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನೆಸೆಸಿಟಿ ಇಲ್ಲ. ಈ ಅಮ್ಮನ್ನ ಕರ್ಕೊಂಡೋಗಿ ಒಬ್ಬರನ್ನ ಪ್ರಮಾಣ ಮಾಡಿಸಿದ್ರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತವೆ. ಜೊತೆಗೆ ಎಸ್.ಟಿ. ಸೋಮಶೇಖರ್ ಅವರ ಈ ಆರೋಪಕ್ಕೆ ಆರ್ ಅಶೋಕ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಅಶೋಕ್ ವಿಪಕ್ಷ ನಾಯಕ ಆಗಿದ್ದಕ್ಕೆ ಕರಂದ್ಲಾಜೆಗೆ ಅಸೂಯೆ. ಎಸ್.ಟಿ. ಸೋಮಶೇಖರ್ ಆರೋಪಕ್ಕೆ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕ ಎಸ್.ಟಿ. ಸೋಮಶೇಖರ್ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಪಕ್ಷದಲ್ಲಿ ಇಲ್ಲದವರ ಬಗ್ಗೆ ನಾನು ಮಾತಾಡಲ್ಲ. ವಿಜೇಂದ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಅವರ ವೈಯಕ್ತಿಕ ವಿಚಾರ. ವಿಜೇಂದ್ರ ಯಾಕೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಅಶೋಕ್ ಹೇಳಿದ್ದಾರೆ. ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ರೆ ನಾವು ರಿಯಾಕ್ಟ್ ಮಾಡುವುದು. ನಮ್ಮ ಪಾರ್ಟಿ ಅಲ್ದವ್ರಿಗೆ ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ರೆ ನಾವು ರಿಯಾಕ್ಟ್ ಮಾಡುವುದು. ನಮ್ಮ ಪಾರ್ಟಿ ಅಲ್ದವ್ರಿಗೆ ನಮ್ಮ ಪಾರ್ಟಿ ಅಲ್ಲದೆ ಇರೋರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ. ನಮ್ಮ ಪಾರ್ಟಿಯಲ್ಲಿ ಇದ್ರೆ ನಾವು ರಿಯಾಕ್ಟ್ ಮಾಡುವುದು. ಈಗ ಧರ್ಮಸ್ಥಳ ಹೋಗೋದು ಇಲ್ಲ ಕ್ಯಾನ್ಸಲ್. ಮೊನ್ನೆನೆ ಡೆಲ್ಲಿಯಲ್ಲಿ 3 ಪ್ರೆಸ್ ಮೀಟ್ ಮಾಡಿದ್ದೀನಿ ನಾನು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ 3 ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ. ಧರ್ಮಸ್ಥಳ ವಿಚಾರ ಇಲ್ಲ. ಏನೇ ಇದ್ರೂ ಕೂಡ ಪಾರ್ಟಿ ಈಗ ಎಸ್.ಟಿ. ಸೋಮಶೇಖರ್ ಅವ್ರ ಬಗ್ಗೆ ಏನು ಕ್ರಮ, ಅವರು ಪಾರ್ಟಿ ವಿರುದ್ಧ ಚಟುವಟಿಕೆ ಮಾಡಿದಾಗ ಏನು ಕ್ರಮ ಹಂಗೆ ಆಯಿತು, ಅದೇ ಥರ ಇದನ್ನು ಕ್ರಮ ಹಾಗೆ ಆಗುತ್ತೆ. ಅದಕ್ಕೇನು ಹೊಸ ಆಯಾಮ ಏನಿಲ್ಲ. ಇಲ್ಲ, ಅದೇ ಆ ಥರದ್ದು ಯಾವುದಿಲ್ಲ, ವೈಯಕ್ತಿಕ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.